ಇಂದ ಹೇಳ್ತಾ ಇದೀವಿ, ಇಲ್ಲಿ ಭಿಕ್ಷೆ ಬೇಡ್ಕೊಂಡು ಭಿಕ್ಷೆ ಬೇಡಕು ಪಬ್ಲಿಕ್ ಅಲ್ಲಿ ಹೋಗಿ ಎಲ್ಲಾದ್ರು ರಸ್ತೆಯಲ್ಲಿ ಫುಟ್ಪಾತ್ ಅಲ್ಲಿ ಭಿಕ್ಷೆ ಬೇಡ. ನೀನು ಈ ಕೆಲಸ ಯಾಕೆ ಮಾಡ್ತಾ ಇದೀಯಾ? ಈ ಕೆಲಸ ಯಾಕೆ ಮಾಡ್ತಾ ಇದೀಯಾ? ಕೇಳೋದಕ್ಕೊಬ್ಬ ಹೇಳ್ತಾನೆ ನಾವು ಇಲ್ಲ, ಇಲ್ಲೊಂದು ಸರ್ಕಾರ ಅಂತ ಇದೆ, ಇಲ್ಲೊಂದು BBMP ಅಂತ ಇದೆ, ಪೊಲೀಸರು ಅಂತ ಇದಾರೆ. ನೀನ್ ಯಾವ ದೊಡ್ಡ ನಾಯಕ ಇಲ್ಲಿ? ನೀನ್ ಯಾವ ದೊಡ್ಡ ನಾಯಕನೇ ಇಲ್ಲಿ? ನೀನ್ ಯಾವ ಸೀಮೆ ದೊಡ್ಡ ನಾಯಕ? ನಚ್ಕಾಗಲ್ಲ ನಿನ್ಗೆ? ಇಲ್ಲಿ ಬಂದು ಭಿಕ್ಷೆ ಬೇಡ್ತೀಯಾ? ಇಲ್ಲಿ ನಿನ್ ಕೆಲಸ ಏನು? ಇಲ್ಲಿ ಬಂದು ಭಿಕ್ಷೆ ಬೇಡ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಪ್ರೊಟೆಸ್ಟ್ ಮಾಡಕ್ ಬಂದಿದೀವಿ. ನಾವು ಸಮಾಜ ಸ್ವಾಸ್ಥ್ಯ ಕಾಪಾಡೋದಕ್ಕೆ ಪ್ರೊಟೆಸ್ಟ್ ಮಾಡಕ್ ಬಂದಿದ್ವಿ. ನಿನ್ ತರ ಭಿಕ್ಷೆ ಮಾಡಕ್ ಬಂದಿಲ್ಲ. ಇಲ್ಲಿ ಯಾವನ್ ಹೇಳಿದ್ದು? ಪಾರ್ಕಿಂಗ್ ಕೊಟ್ಟು ಯಾವನಯ್ಯ? ಈ ಜಾಗಕ್ಕೆ ನಿನ್ಗೆಲ್ಲ ಕೊಟ್ಟಿದ್ದಾರೆ ಸರಿ. ಈ ಜಾಗಕ್ಕೆ ದೊಡ್ಡ ನಾಯಕ ನೀನ್ ಯಾರು? ಈ ಜಾಗಕ್ಕೆ ನೀನ್ ಯಾವ ದೊಡ್ಡ ನಾಯಕ? ಇಲ್ಲಿ ಯಾಕೆ ತಡಿತ್ಯಾ? ನಮ್ಮ ಗಾಡಿಗಳು ಇನ್ನ ಬರ್ತವೆ. ನಾವು ಒಂದು ಗಂಟೆ ಪ್ರೊಟೆಸ್ಟ್ ಮಾಡ್ಕೊಂಡು ಹೋಗೋರು. ನೀನ್ ಯಾರು? ಫಸ್ಟ್ ಆಫ್ ಆಲ್ ಹೇಳು. ನೀನ್ ಯಾರು ಹೇಳ ಫಸ್ಟ್? ನಾನ್ ಹೇಳಿದ್ದೀನಲ್ವಾ? ನೀನ್ ಹೇಳ. ನೀನ್ ಮೊದ್ಲು ನಿನ್ನ ಐಡೆಂಟಿಟಿ ಹೇಳು. ನೀನ್ ಇಂಥವ್ನು ಅಂತ ಹೇಳು. ಫಸ್ಟ್ ನೋಡಿ ಬಂಧುಗಳೇ, ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇವನೊಬ್ಬ ಇಡಿಯಟ್ ನಿಂತಿದ್ದಾನೆ. ಇಲ್ಲಿ ಇಲ್ಲಿ ಟೆಂಡರ್ ಹಾಕೊಂಡು ವಸೂಲಿ ಮಾಡೋದಕ್ಕೆ ಒಂದು ಪಾರ್ಕಿಂಗ್ ಜಾಗ ಇದೆ. ಇಲ್ಲಿ ಪಕ್ಕದಲ್ಲೇ ಇಲ್ಲಿ ಫ್ರೀಡಂ ಪಾರ್ಕಿಂಗ್ ಜಾಗ ಇದೆ. ಇಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಇನ್ನೊಂದಕ್ಕೆ ಬಂದಂತವ್ರು ಇಲ್ಲಿ ಗಾಡಿ ಹಾಕೊಂಡ್ರೆ ಏನೇನು ಸಮಸ್ಯೆ ಇಲ್ಲ. ಆದ್ರೆ ಈ ನೀಚರು ಅಯೋಗ್ಯರು ಭಿಕ್ಷೆ ಬೇಡ್ಕೊಂಡು ಇಲ್ಲಿ ನಿಂತ್ಕೊಂಡು ಇಲ್ಲಿ ವಾಕಿ ಟಾಕಿ ಇಟ್ಕೊಂಡು ನಾವೇ ಪೊಲೀಸರು ಅಂತ ಹೇಳ್ಕೊಂಡು ಇಲ್ಲಿ ಬಂದಿಲ್ಲಿ ಗಾಡಿ ಹಾಕ್ಬಾರ್ದು ಅಂತ ಹೇಳೋದಿಕ್ಕೆ ಇವ್ರ ಅಪ್ಪಂದ ಜಾಗ ಅಥವಾ BBMP ಅವರು ಈಗ ಇವ್ರು ಬ್ಲಾಕ್ ಮಾಡ್ತಾವ್ರೆ. ಇದಿರೋದೇನಕ್ಕೆ ಫ್ರೀಡಂ ಪಾರ್ಕ್? ಅಲ್ಲ, ಅವ್ರ ಅಪ್ಪನ ಸರ್ಕಾರ, DK ಶಿವಕುಮಾರ್ ಅಪ್ಪನ ಸರ್ಕಾರ ಎಲ್ಲ ಹೊಡೆದಾಕಿದ್ದಾರೆ. ಪಕ್ಕದಲ್ಲಿ ಹೊಡೆದಾಕ್ಬಿಟ್ಟಿದ್ದಾರೆ ಜಾಗನ, ಹೊಡೆದಾಕ್ಬಿಟ್ಟು ರಸ್ತೆ ಮಾಡಿದಾರೆ. ಈಗ ಅವರು ಹೇಳೋರು ಕೇಳೋರು ಯಾರು ಇಲ್ಲ. ಇಲ್ಲಿ ತೆಗೀರಿ, ಇದು ಬ್ಯಾರಿಕೇಡು ತೆಗೆ ವಿಜಯಕುಮಾರ್ ಬ್ಯಾರಿಕೇಡು. ಏನು ಇಲ್ಲಿ ಗೂಂಡಾ ಸರ್ಕಾರ ಇವ್ರದು. ಹೇಳೋರಿಲ್ಲ, ಕೇಳೋರಿಲ್ಲ, ಮಾನ ಮರ್ಯಾದೆ ಇಲ್ಲ ಅವ್ರಿಗೆ. ಬಹುಶಃ ಪೊಲೀಸರು ಇಲ್ಲಿ ಪರ್ಮಿಷನ್ ತಗೊಂಡು ಹೋಗ್ಬೇಕು. ಇವ್ರ ಹತ್ರ ಪೊಲೀಸರು ನಮಸ್ಕಾರ ಹಿಡ್ಕೊಂಡು ಸಲಾ ಮಾಡ್ಕೊಂಡು ಹತ್ರ ಪರ್ಮಿಷನ್ ತಗೊಂಡ್ಬೇಕು. ನೋಡಿ, ಅವ್ನು ಕಳ್ಳ ಓಡೋದ ಇವಾಗ ಎಲ್ಲೋದ್ನೋ ಅಲ್ಲಿ ಹೋಗ್ತಾ ಇದ್ದಾನೆ. ನಿಜ ಏನ್ ಈ ತರ ಆಗ್ಬಿಟ್ರೆ ಇಲ್ಲಿ ಎಲ್ಲದಕ್ಕೂ ಹೊಡೆದಾಡ್ಕೊಂಡು ನ್ಯಾಯ ಕೇಳ್ಕೊಂಡು ಕಿತ್ತಾಡ್ಕೊಂಡು ನ್ಯಾಯ ಕೇಳ್ಕೋಬೇಕು ಅಂತಂದ್ರೆ ಎಲ್ಲಿಗೆ ಬಂದು ನಿಂತಿದೆ ಸಮಾಜ? ಇವ್ರ ಅಪ್ಪಂದ ಜಾಗ ಹೋಗ್ಲಿ ಇದು. ಸರ್, ಈಗ ಪೊಲೀಸರು ಇಲ್ಲೇ ಇದ್ದಾರೆ, ಟ್ರಾಫಿಕ್ ಅವರು. ಈಗ ಇಲ್ಲಿ ಪೊಲೀಸ್ ಹೇಳ್ಬಿಟ್ರೆ ಅವತ್ತೇ ನಮ್ ಸಂಬಂಧ ಇಲ್ಲ ಅಂತ. ಇಲ್ಲಿ ಪ್ರೊಟೆಸ್ಟ್ ಅವಕಾಶ ಕೊಟ್ಮೇಲೆ ಪಾರ್ಕಿಂಗ್ ಎಲ್ಲಿ ಮಾಡ್ಬೇಕು? ಪ್ರೊಟೆಸ್ಟ್ ಮಾಡೋದವರು ಪೊಲೀಸರು ಹೇಳಿದ್ದಾರೆ. ಹೌದು, ನೀವು ಬಳಸ್ಕೋಬಹುದು, ಕೇಳಿ ಅವ್ನಿಗೆ, ಅವ್ನು ಯಾರು ಅಂತ ಹೇಳಿದಾರೆ ಪೊಲೀಸರು. ಅವನಿಗೂ ನಮ್ಗೂ ಸಂಬಂಧ ಇಲ್ಲ ಅಂತ ಪೊಲೀಸ್ ಹೇಳ್ಬಿಟ್ಟಿದ್ದಾರೆ. ಎಲ್ಲರೂ ಬಂದು ಇಲ್ಲಿ BBMP ಪಾರ್ಕಿಂಗ್ ಅಲ್ಲಿ ಮಾಡ್ಬೇಕಾ ಜಾಗನ? ಅದನ್ನೇ ಅವನಿಗೆ ದುಡ್ಡು ಆಗ್ಲಿ ಅಂತ ಅವನು ಪಾರ್ಕಿಂಗ್ ಮಾಡೋದಿಲ್ಲ ಅಂತ ಹೇಳ್ಬೇಕು. ಇವರು ಹೋಗ್ಲಿ, ಎಲ್ಲಾದ್ರೂ ಪಾರ್ಕಿಂಗ್ ಇದಕ್ಕೋ ಇನ್ನೊಂದಕ್ಕೋ ಪಬ್ಲಿಕ್ ಜಾಗಕ್ಕೋ ಅಥವಾ ಯಾವ್ದು ಅಲ್ಲೆಲ್ಲ ಶಾಪಿಂಗ್ ಗೀಪಿಂಗ್ ಬಂದ್ರೆ ಇವರು ಇಲ್ಲಿ ಹಾಕ್ಸ್ಬಾರ್ದು, ಹಾಕಿ ಅಂತ ಹೇಳ್ಬೇಕು. ನಾವು ಒಬ್ರು ಹೋರಾಟಗಾರರಾಗಿ ಇಲ್ಲಿ ಪ್ರೊಟೆಸ್ಟ್ ಮಾಡಕ್ ಬಂದಿದೀವಿ ಅಂತ ಹೇಳ್ತಾ ಇದ್ರು ಪೊಲೀಸರಿಗೆ ಗೊತ್ತು ನಾವ್ ಯಾರು ಅಂತ. ಇವನು ಇಡಿಯಟ್. ಇವನಿಗೆ ಪೊಲೀಸರು ಹೇಳಿದ್ರು ಕೇಳಲ್ಲ ಅಂತ ಅಂದ್ರೆ ಇವ್ನು ಯಾವ ಸೀಮೆ ದೊಡ್ಡ ನಾಯಕ? ಏನು ರೌಡಿಸಮ್ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಇವ್ರಿಗೆ. ಇಲ್ಲ, ಪ್ರೊಟೆಸ್ಟ್ ಮಾಡೋದಕ್ಕೆ ಬರೋರು ಇಲ್ಲಿ ನಿಲ್ಸ್ಬೇಕು ಸರ್. ಗಾಡಿ ಅವಕಾಶ ಇದ್ರೆ, ಜಾಗ ಇದ್ರೆ ನಿಲ್ಲಿಸ್ಕೊಳ್ಳೋದು. ನಮ್ ಜಾಗ ಇದು, ನಾವು ನಿಲ್ಸ್ಕೊತೀವಿ. ಅಥವಾ ಇನ್ಯಾರ ಪ್ರೊಟೆಸ್ಟ್ ಮಾಡಕ್ ತೊಂದರೆ ಆಗುತ್ತೆ ಅಂದ್ರೆ ನಾವು ಅವತ್ತು ನಿಲ್ಸಲ್ಲ. ನೋಡಿ, ಇಲ್ಲಿ ನಾಳೆ ಎಲ್ಲ ಇಲ್ಲಿ ರಾಹುಲ್ ಗಾಂಧಿ ಫಂಕ್ಷನ್ ನಡೀತೆ ಅಂತ ಹೇಳಿ ಎಲ್ಲ ಹೊಡೆದಾಕಿ ಕ್ಲೀನ್ ಮಾಡಿ ಅವ್ರಿಗೆ ಇಷ್ಟ ಬಂದಿದ್ದು ಮಾಡ್ಕೊಂಡ್ಬಿಡ್ತಾರೆ. ಜನರಿಗೆ ಏನೆಲ್ಲ ಅನಾನುಕೂಲ ಆಗ್ತದೆ, ಸಮಸ್ಯೆ ಆಗ್ತದೆ ಅಂತ ಯಾವನು ಬರಲ್ಲ ಕೇಳೋದಕ್ಕಿಲ್ಲಿ. ಬಂಧುಗಳೇ, ಇದು ಇಲ್ಲಿ ನೀವು ಫ್ರೀಡಂ ಪಾರ್ಕ್ ಒಳಗಡೆ ಬಂದ್ರೆ ಇವ್ನ ಯಾವನ್ನಾದ್ರೂ ಕಳ್ಳ ಕದೀಮ ಇಲ್ಲಿದ್ರೆ ಅವನಿಗೆ ಇನ್ನೊಂದ್ ಸಾರಿ ಏನಾದ್ರು ಇದ್ರೆ ನಾವೇ ಹಿಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರ್ ಕೊಟ್ಟು ಅವನನ್ನ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸ ಮಾಡೋಣ. ನೀವು ಇಲ್ಲಿ ಯಾರಾದ್ರೂ ಬಂದ್ರೆ ಪಾರ್ಕಿಂಗ್ ಮಾಡೋದಿಕ್ಕೆ ನೇರವಾಗಿ ಇಲ್ಲಿ ಪ್ರತಿಭಟನೆಗೋ ಅಥವಾ ಹೋರಾಟಕ್ಕೋ ಬರುವಂತವ್ರು ಇಲ್ಲಿರೋ ನಾವು ನಿಲ್ಸುವಂತದ್ದು, ಬರುವಂತದ್ದು, ನಡೆಯುವಂತದ್ದು ಕೇವಲ 1 ಗಂಟೆ 2 ಗಂಟೆ 3 ಗಂಟೆ ಕೆಲಸ. ನೀವು ನೇರವಾಗಿ ಇಲ್ಲಿ ಬಂದು ನಿಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಪ್ರತಿಭಟನೆ ಮುಗಿಸ್ಕೊಂಡು ಹೋಗಿ. ಪ್ರತಿಭಟನೆ ಮಾಡಕ್ ಬಂದವರು ಇವ್ರು ಇಲ್ಲಿ ಪಾರ್ಕಿಂಗ್ ಜಾಗ ಮಾಡೋರು ಅಂತ ಹೇಳಿ ಇಲ್ಲಿ ನಿಲ್ಸಿ ಹೋಗಿ ಇವ್ರಿಗೆ 100 ರೂಪಾಯಿ 200 ರೂಪಾಯಿ ಕೊಡ್ಬೇಕು ಅಂತ ಅಂದ್ರೆ ಎಂತ ವ್ಯವಸ್ಥೆ, ಎಂತ ಪರಿಸ್ಥಿತಿ ನಾವಿದ್ದೀವಿ ಅನ್ನೋದನ್ನ ಜನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇವನೇನಾದ್ರೂ ಇಲ್ಲಿದ್ರೆ ಇನ್ನೊಂದ್ಸಲ ನಮ್ಗೆ ಹೇಳಿ ಅವನ್ನ ಹಿಡಿದು ಪೊಲೀಸ್ ಕೊಡೋಣ. ಈಗ ಓಡೋಗಿದ್ದಾನೆ ಕಳ್ಳ ಅವನು. ಇನ್ನೊಂದ್ಸಲ ಬಂದ್ರೆ ಅವನೇನಾದ್ರೂ ಇಲ್ಲಿ ನಿಂತ್ಕೊಂಡ್ರೆ ಒದ್ದಿ ಪೊಲೀಸರಿಗೆ ಒಪ್ಸೋಣ. ಇಲ್ಲಿ ನಮ್ಮ ಈ ಪ್ರತಿಭಟನೆಗೆ ಇವತ್ತಾಗ್ಬೋದು, ಮುಂದಕ್ಕೂ ಆಗ್ಬೋದು. ಪ್ರತಿಭಟನೆಗೆ ಬರುವಂತವ್ರು ದಯವಿಟ್ಟು ನಿಮ್ ಗಾಡಿಗಳನ್ನ, 2 ವೀಲರ್ನ ಇಲ್ಲಿ ಯಾರಿಗೂ ತೊಂದರೆ ಆಗಲ್ಲ ಅಂತ ಅಂದ್ರೆ
ತೊಂದರೆ ಆಗದಂಗೆ ಪ್ರತಿಭಟನೆ ಮಾಡೋರಿಗೆ ತೊಂದರೆ ಆಗದಂಗೆ ನೀವು ಟೂ ವೀಲರ್ ನಿಲ್ಸೋದಕ್ಕೆ ಜಾಗ ಇದೆ, ದಯವಿಟ್ಟು ನಿಲ್ಲಿಸ್ಕೊಳ್ಳಿ. ಇವನ್ ಯಾವೊಂದು ದೊಡ್ಡ ನಾಯಕನ್ಗೆ ತಿಮ್ಮಪ್ಪನ್ಗೆ ಕೇಳ್ಕೊಂಡು ನಿಲ್ಸೋಂಥದನ್ನ ಮಾಡೋಂಥದನ್ನ ಮಾಡಕ್ ಹೋಗ್ಬೇಡಿ, ಎದುರ್ಕೊಳಕ್ ಹೋಗ್ಬೇಡಿ. ನಮಸ್ಕಾರ.